ನೋಡಿ ಈಗ ಪಾರ್ಕ್ನ ಒಳಗಡೆ ಬಂದಿದ್ದೇವೆ. ಪಾರ್ಕಿನ ಒಳಗಡೆ ಕುತ್ಕೊಳ್ಳಿಕ್ಕೆಲ್ಲ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ. ನಾವಾಗ ಇದರ ವಿಷಯಕ್ಕೆ ಸ್ವಲ್ಪ ಕೋಪ ಬಂತು ನಮ್ಗೆ, ಯಾವ್ದಂದ್ರೆ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂತ ಇಲ್ಲಿ ಡ್ಯಾಮ್ನಲ್ಲಿ. ಈಗ ನೋಡುದಾದ್ರೆ 40 ರೂಪಾಯಿ ಕೊಡ್ಬೋದು, ಆ ರೀತಿ ಮೇಂಟೆನೆನ್ಸ್ ಉಂಟು. ಮೇಂಟೆನೆನ್ಸ್ ಎಂಚುಲ್ಲಿ ಸೂಪರ್ ಇಜ್ಜ, ಮೇಂಟೆನೆನ್ಸ್ ಗುಡ್ ಸೂಪರ್, ಎಲ್ಲ ಕ್ಲಿಯರ್ ಆಗಿ ಉಂಟು, ಯಾವುದು ಗುಜಿರಿಲ್ಲ. ಇದು ಇಟ್ಟು ಯೂಸ್ ಆಗದೆ ಇರುವ ಅಷ್ಟು ಯಾವುದಿಲ್ಲ, ಎಲ್ಲ ಯೂಸ್ ಮಾಡ್ಬೋದು. ಅವೆಂಚಿನ ತಿರ್ಗುನ ನೋಡಿ ಈ ಮೋನೆ ಪಿಯ ಈ ಏರು ಜಿಮ್ ಎಲ್ಲ ಉಂಟು. ಬರ್ಚಿ ಫಿಟ್ನೆಸ್ ಫ್ರೀ ಜಿಮ್ ಮನ್ಪುಲೆ 80 kg ಜೀವ ಓಡ್ಲಿಕ್ಕೆ ಫ್ಯಾಟ್ ಬಂದಿದೆ ಬೆನಲ್ಲಿ ಬೀಚ್ ಮಲಕನಗಲ್ ನಿಪ್ಪು ನಾವು ಎಂಬೆ ಪುಟ್ಟ ಯಾರೊಂಜಿಗಳು ಅಂಚಿರ್ದು ಇಂಚಿರ್ದೀಯಾ ತಿರ್ತು ಮಿಚ್ಚು ಹೋಗ್ಬಿಡತ್ತೆ ಅನ್ನ ನಿನ್ನ ಲೋಡು ಗ್ಯಾನ್ ತಿರ್ತು ನೆಲ ಟಿಪ್ಪೆ ಅರ್ಜನ ಪುಟ್ಟ ಹೆಂಗ್ಲ ಬೊಬ್ಬೆ ಮಾಡೋದು ಗೊತ್ತೇನೆ ಅಲ್ಲಿ ವಿಡಿಯೋ ಎಲ್ಲ ಬಂದು ಗೊತ್ತೇನೆ. ಹಿಂದ್ಗಡೆ ಹೋಗ್ತಿದ್ದಾರೆ ನೋಡಿ ಇಬ್ರು, ಅವ್ರು ಇಲ್ಲಿದ್ರು, ನಾವು ಬಂದದ್ದು ನೋಡಿ ಓಡಿದ್ರು. ಡಿಸ್ಟರ್ಬ್ ಮಾಡ್ಲಿಕ್ಕೆ ಕಪಲ್ಸನ್ನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಅಂತಾನೆ ಇವನು ಬಂದದ್ದು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ನೋಡು ಪ್ರಕಾಶ್ ಪುಟ್ಟ ಸಿಂಗಲ್ ಬಾಯ್ ಗಿರ್ಪಾರ ಅಂದ್ರೆ ಮತ್ತಾತ ನಾವು ಸಿಂಗಲ್ ಬಾಯ್ಸ್. ಇವನು ಸಿಂಗಲ್ ಬಾಯ್ಸ್ ಅಂತ ಆ ಬೋಳಿ ಮಗ ಹೇಳಿದ್ರಿ. ಏನ್ರಿ ಅದು ಮಾತಾಡೋದು, ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಯಾರಾದ್ರೂ ಇದ್ರೆ ಹೇಳಿ, ಹೆಣ್ಣು ಕೊಡುವವರು ಇದ್ರೆ ಹೇಳಿ, ಹೆಣ್ಣು ಕೊಡುವವರಿದ್ರೆ ಹೇಳಿ. ಅದು ಇದ್ದಾರೆ, ಬೇಕಾದಲ್ಲಿ ವಿಚಾರಿಸಿ ಅದು ಹೇಳಿದ್ರೆ ನಾವು ಬರ್ತೇವೆ ಮನೆಗೆ. ಇಲ್ಲಿ ಇದು ಜೋಲಿ ಉಂಟು ಮನೆಗೆ ಬಂದು ಹೆಣ್ಣು ನೋಡುವ ಕಾರ್ಯಕ್ರಮ ಪುಟ್ಟ. ಇಡೀ ಆಗ್ಲಿ ಇಪ್ಪಾಡು ಪೂರಿ ಆಗ್ಲಿ ಇಷ್ಟ ಬೈದಿನ ಇದಾಗಿ ಇರ್ಪಾರ ಇಡೀ ಊರು ಬಲಿ ಬರ್ಪ ಇಪ್ಪಾಡು ಆಗ್ಲಾಗಲ್ಲ ಅಂತೆಗೆ ಪಾತ್ರ ಒಂದು ಇಪ್ಪಾಡು ಆಗಲ್ಲ ಅವರ ಸರ್ವನಾಶಕ್ಕೆ ಅವರ అవుట్లే ಕಾಲೇಜಿದ ಪೊಣ್ಣು ಪಾರ್ಕಡ್ ಮಾತ ಕಯ್ಯ ಪತೊಂದು ತಿರುಗುನೇನ್ ತುಂಡ ಆಪುಜಿ ಆ ಆನುಲು ಪೊನ್ನುಲು ಪುರ ಪಾರ್ಕಡ್ ಕೈ ಪತೊಂದು ಫೋನ ಕಥಡೆ ಪುಜಿ ಕಚ ಅಂದು ಏನನ್ನು ಯಾನೆ ಕುತ್ತೋನ್ಗ ಬಂದಾಪು. ಬಟ್ ವೈ ಎಂಕಿಜ್ಜತ್ತ ಯಾದಾದ ಒಬ್ಬನು ಎಂಕಿಜ್ಜತ್ತ ಅಯ್ಯೋ ಇವತ್ತು ಮಾತ್ರ ಫುಲ್ ಜಾಲಿ ಆಗಿದೆ, ನೆನ್ನೆಯಿಂದ ಕೂಡ. ಇದು ಪಾರ್ಕ್ ಅಲ್ವಾ, ತಿರುಗಾಡ್ಲಿಕ್ಕೆ ಜಾಲಿ ಆಗ್ತದೆ ಇಲ್ಲಿ ಮಾತ್ರ. ಪಾಪ ನಾವು ಒಂದು ಮಿಸ್ ಮಾಡ್ಕೊಂಡು ಸೈಸನನ್ನು ಕರ್ಕೊಂಡು ಬರ್ಬೇಕಿತ್ತು. ಓ ದೇವ ಮಿತ್ತು ಪೋಪುನೊಂದು ಎಂಚ ಓಲ್ದಂಗ್ ಕೊಡು ದರಿಪು ಮಿತ್ತಿರ್ತಿ ಅನ್ನ ಬಲೆ ಅರ್ಜಿ ನಾವು ಸೈಸನನ್ನು ಕರ್ಕೊಂಡು ಬರ್ಬೇಕಿತ್ತು. ಪಾಪ ಅವಳೊಂದು ಮಿಸ್ ಮಾಡ್ಕೊಂಡು, ಸೈಸ ಬಂದಿದ್ರೆ ಇಲ್ಲಿ ಎಲ್ಲ ಆಟ ಆಡ್ತಿದ್ಲು ನೋಡಿ. ನೆಕ್ಸ್ಟ್ ಇಯರ್ ಮಾತ್ರ ನಾವು ಬಂದ್ರೆ 100% ಸೈಸನನ್ನು ಕರ್ಕೊಂಡು ಬರ್ತೀವಿ. ಪಾಪ ಅವ್ರಿಗೆ ವಿಡಿಯೋ ನೋಡಿದ್ರೆ ಬೇಜಾರಾಗ್ಬೋದು. ಸೈಸಾನ್ಗಿಂತ ಮನ್ವಿತ ಅವಳಾದ ಚಿಕ್ಕ ಅವಳು ಸೈಸ ಬುಡಿಯಾ ಸೈಶಾನ್ಗಿಂತ ಮನ್ವಿತನಿಗೆ ಬೇಜಾರಾಗ್ಬೋದು ವಿಡಿಯೋ ನೋಡಿದ್ರೆ. ಅದೇ ಮನ್ವಿತ ಇಲ್ಲಿ ಇರ್ಲಿಲ್ಲ, ಸೈಶಾನ ಕರ್ಕೊಂಡು ಬರ್ಬೇಕಿತ್ತು. ಮಿಸ್ ಮಾಡಿದ್ವಿ, ನಮ್ಗೆ ಕೂಡ ಗೊತ್ತಿಲ್ಲ. ಈ ಪ ನೋಡ ಇತ್ತ ಬಗ್ಗೆ ನಮ್ಮ ಹಿರಿಯ ನಮ್ಮ ಎಲ್ಲರಿಗಿಂತ ದೊಡ್ಡವ ನೀವೇನೆ ಪಲ್ಲೆ ಅಲ್ಲ ಬರ್ಪಿ ವರ್ಷ ಇಂಚನ ನಾವು ಬರ್ಕೊಂಡು ಬಂದಿತ್ತಿಂದ ನಾನು ಒಂತಿಗೆಲ್ಲ ಬರೋಡು ಅವು ಬಲ್ಲಿ ಅತ್ತೆ ಬರ್ಪಿ ಸರ್ತಿಲಿ ಇಂಚನೆ ಬರ್ಪುಣತ ನಮ್ಮನೆ ಓಕೆ ನಮ್ಮನೆ ಬರೋದಕ್ಕೆ ಬಂಡ ನಮ್ಮ ತೂವನ್ನ ಎಕ್ಸ್ಪ್ಲೋರ್ ನನ್ನ ಕೀರ್ತಿ ಇಲ್ಲ ತರ್ವಿ ಕೀರ್ತಿ ಆ ಇಜ್ಜೆ ತರ ಫೋಂಡು ಪಾತಿರು ಇಜ್ಜ ಆಯ್ ಫೋಂಡು ಪಾತಿರ ಕಳು ಇರ್ಲಿಕ್ಕೆ ಬಲಿಪುರ ನಮ್ಮನ್ನ ಬುಡ್ದು ಕಳು. ಈ ವಿಡಿಯೋ ಮಾತ್ರ ನಿಮಗೆ ಜಾಲಿ, ಇದು ಏನಾದ್ರು ಖುಷಿ ಆದ್ರೆ ಕಮೆಂಟ್ ಮಾಡಿ. ಇಲ್ಲಡೆ ಹೋದು ಬೇಗ ನಮ್ಮ ಒಂದು ಬೀಚ್ ಬೈ ಒಬ್ಬನೇ ಫೋನಲ್ಲಿ ಮಾತಾಡ್ಲಿಕ್ಕೆ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ಕಲ್ಲ ಕೀರ್ತಿ ಫೋಂಡು ಪಾತಾರ ಬೋಯಾರ ಅಂದು ಕೀರ್ತಿ ಬ್ರೋ ಫೋನ್ ಬಾತಾರ ನಾನ ಬುಕ್ಕ ಫೋನ್ನಲ್ಲಿ ಮಾತಾಡೋದಲ್ಲತ್ತೆ, ಮೊಬೈಲಲ್ಲಿ ಮಾತಾಡೋದು. ಇಂಚು ತೋಚಿಪಾಲರ ಮೋನೆ
ವೈ ತೂಲೆ ಇಂಚಿ. ಇಲ್ಲಿ ಮಾತ್ರ ಬಂದು ನಮಗೆ ತುಂಬ ಜಾಲಿ ಆಗಿದೆ. ಪ್ಲೇಸ್ ಅಂದರೆ ಪ್ಲೇಸ್ ಅಲ್ವ, ಹಾಗಾಗಿ ಈ ಥರದ ಪ್ಲೇಸ್ ಟೈಮಿಂಗ್ಸ್ ಹೋಗೋದೇ ಗೊತ್ತಾಗೋದಿಲ್ಲ. ಮತ್ತು ಇನ್ನು ನೀವು ಇಲ್ಲಿ ಬಂದು ಕೆಸಿನಾಗೆಲ್ಲ ಖರ್ಚು ಮಾಡೋಕ್ಕಿಂತ ಇದಕ್ಕೆ ಬರಬೇಕು. ಕೆಸಿನೆಲ್ಲ ವೇಸ್ಟ್, ಏನಂದರೆ ಲಾಸ್ ಆದರೆ ಲಾಸಿ. ಕಾಂಕ್ರೀಟ್ ಹಾಕ್ತಾನೆ ಬರೋಣ, ಕಾಂಕ್ರೀಟ್ ಟೈಪ ಬಾರ್ದನ. ಇಲ್ಲಿ ನೋಡಿ ಕಾಂಕ್ರೀಟ್ ಎಲ್ಲ ಹಾಕಿದ್ದಾರೆ. ನೀವು ಫ್ಯಾಮಿಲಿ ಜೊತೆ ಬರೋದಾದ್ರೆ ಖಂಡಿತ ಈ ಕಡೆ 100% ನೀವು ಫ್ಯಾಮಿಲಿ ಜೊತೆ ಇಲ್ಲಿಗೆ ಬರಲೇಬೇಕು, ಮಸ್ಟ್ ವಿಸಿಟ್. ನೀವು ಬೀಚಲ್ಲೇ ತಿರುಗಾಡೋಕೆ ಅಂತ 2-3 ಇಲ್ಲಿಗೆ ಬನ್ನಿ, ಸೂಪರ್ ಪ್ಲೇಸ್. ಗೋವಾ ಅಂದ್ರೆ ಕೇವಲ ಬೀಚ್ ಮಾತ್ರ ಅಲ್ಲ, ಎಕ್ಸ್ಪ್ಲೋರ್ ಮಾಡಕ್ಕೆ ತುಂಬಾ ಪ್ಲೇಸ್ಗಳಿವೆ. ಅದದು ಮದುವೆ ಆಗ್ತಾನೆ ಕೀರ್ತಿ ಒಂದು ಹೇಳಿದ್ದಾನೆ ನನಗೆ ಹೇಳಲಿಕ್ಕೆ. ಮದುವೆ ಆಗಿ ಬರುವವರಿಗೆ ಸೂಪರ್ ಅಂತೆ ಪ್ಲೇಸ್ ಇದೆ ಫೋಟೋ ತೆಗಿಲಿಕ್ಕೆ. ಬಾಯ್ಸಿಗೆ ಕೂಡ ಸೂಪರ್ ಆಟ ಆಡ್ಲಿಕ್ಕೆ. ಅದೇ ಹೇಳುವಂತದ್ದು ಅಂದ್ರೆ ಗೋವಾ ಕೇವಲ ಬಾಯ್ಸ್ಗೆ ಅಂತ ಮಾತ್ರ ಸೀಮಿತ ಆಗಿರುವಂತ ಪ್ಲೇಸ್ ಅಲ್ಲ, ಎಲ್ಲರೂ ಬರ್ಬೋದು, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು. ಇನ್ನು ಕರ್ನಾಟಕದಿಂದ ಯಾರಾದ್ರೂ ಬರೋ ಇರೋದಾದ್ರೆ ಬನ್ನಿ. ನೀವು ಪ್ಲೇಸ್ ಹುಡುಕ್ಬೇಕು, ನೀವು ಮೊದಲು ಇಲ್ಲಿ ಪ್ಲೇಸ್ ಎಲ್ಲ ಹುಡುಕ್ಬೇಕು. ಈ ತರದ ಪ್ಲೇಸ್ ಎಲ್ಲ ಉಂಟು ಗೋವಾದಲ್ಲಿ, ನೀವು ಹುಡುಕ್ಬೇಕಷ್ಟೇ. ನೀವು ಹುಡುಕ್ಬೇಕಂತಿಲ್ಲ, ಗೂಗಲ್ ಹುಡುಕಿ ಕೊಡ್ತದೆ ನಮ್ಗೆಲ್ಲ. ಗೂಗಲ್ ಈರು ಬತ್ತದ ಪಟ ಶುರು ಮಾಡ್ತಾರೆ ನಂಗೆ ಬೆಚ್ಚ ಹಾಕೊಂಡು. ಇವತ್ತು ಬೋರಿಂಗ್, ಯಾಕೆಂದ್ರೆ ನಮ್ದು ಇವತ್ತು ಲಾಸ್ಟ್ ಡೇ ಗೋವಾ. ಬೇಜಾರಾಗ್ತದೆ. ಬೇಜಾರು ಏನಂದ್ರೆ ಎಲ್ಲರೂ ಯಾರ್ದು ಕಾಲ್ ಇಲ್ಲ. ಇಲ್ಲಿ ಸೂಪರ್ ಆಗಿ ಜಾಲಿ. ರಾತ್ರಿ 1 ಗಂಟೆಗೆ 2 ಗಂಟೆಗೆ ನಾನು ಬಂದ 5 ದಿವಸ ಆಯ್ತು ಇಲ್ಲಿಗೆ. 1 ಗಂಟೆಗೆ 2 ಗಂಟೆಗೆ ಮಲಗೋದು, ಬೆಳಿಗ್ಗೆ 8 ಗಂಟೆಗೆ ಎದ್ದು ತಿರುಗಾಡೋದು. ಇವರದು ಫೋಟೋ ಶೂಟು ಇದು. ಇವತ್ತಿಗೆಲ್ಲ ಜಾಲಿ ಹೋಗಿದೆ. ಇವತ್ತು ರಾತ್ರಿ ನಿದ್ದೆ ಬರ್ಲಿಕ್ಕಿಲ್ಲ ಬೇಜಾರಲ್ಲಿ. ಗೋವಾ ಬಿಟ್ಟು ಹೋಗೋದು. 7:30ಗೆ ಟ್ರೈನ್ ಇದೆ. ಕನ್ಫರ್ಮ್ ಮಾಡ ಟಿಕೆಟ್ ಕನ್ಫರ್ಮ್ ಮಾಡ. ನಮ್ಗೆ ಆಲ್ರೆಡಿ ಟಿಕೆಟ್ ಬುಕ್ ಆಗಿದೆ. ಇನ್ನು 7ವರೆಗೆ. ಇನ್ನು ನಾವೆಲ್ಲ ಒಟ್ಟಿಗೆ ಸಿಗ್ಬೇಕಂದ್ರೆ ಇನ್ನೇನಾದ್ರು ಫಂಕ್ಷನ್ ಬೇಕು. ಎಲ್ಲಿ ನಾವು ಫಂಕ್ಷನ್ ಅಲ್ಲಿ ಸಿಗ್ತೇವೆ. ಮುಂಡಾಜೆ ಅಲ್ಲಿ ಫಂಕ್ಷನ್ ಇದ್ರೆ ನಾವು ಇನ್ನು ಒಟ್ಟಿಗೆ ಆಗುದು. ಅಲ್ಲಿ ತನಕ ನಾನೊಬ್ಬನೇ ಲಾಗ್ ಮಾಡಬೇಕು, ನಾನೊಬ್ಬನೇ ವಿಡಿಯೋ ಮಾಡಬೇಕು. ಇವತ್ತು ಅಕ್ಕ ಕೂಡ ಇಲ್ಲ, ಇಲ್ಲಾದ್ರೆ ಅವಳು ಮಾಡ್ತಾಳೆ ವೀಡಿಯೋಸ್. ಅಕ್ಕ ಅವಳು ಕೆಲಸಕ್ಕೆ ಹೋಗಿದ್ದಾಳೆ, ಅವಳಿಗೆ ರಜೆ ಇರಲಿಲ್ಲ, ಇಲ್ಲಾದ್ರೆ ಅವಳು ಬರ್ತಿದ್ಲು. ನೆಕ್ಸ್ಟ್ ಇಯರ್ ಎಲ್ಲರೂ ಕೂಡ ಕೆಲಸದ ಒಂದು ಬಿಸಿಯಲ್ಲಿ ಇರೋದು. ನಾವೆಲ್ಲರೂ ಕೆಲಸಕ್ಕೆ ಹೋಗುವವರು, ಇಲ್ಲಿ ಇಷ್ಟು ಜನ ಇದ್ದೇವೆ ಎಲ್ಲ, ಎಲ್ಲರೂ ಕೆಲಸಕ್ಕೆ ಹೋಗುವವರು. ಹಾಗಾಗಿ ನಾವು ವಿಡಿಯೋ ಮಾಡಬೇಕು, ನಾವು ಕೆಲಸ ನೋಡ್ಕೋಬೇಕು, ಎಲ್ಲ ಆಗ್ಬೇಕಾದ್ರೆ ಕಷ್ಟ ಆಗ್ತದೆ. ನಾನು ನೋಡಿ ಬೇಕಾದ್ರೆ ರೀಸೆಂಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡಲಿಲ್ಲ, ಯಾಕಂದ್ರೆ ನನಗೆ ಕಷ್ಟ ಆಗ್ತದೆ. ಏನಂದ್ರೆ ನಾನೇ ಕೆಲಸ ವಿಡಿಯೋ ಕೂಡ ನಾನೇ ಮಾಡಬೇಕು, ಎಡಿಟಿಂಗ್ ಮಾಡಬೇಕು. ಇಲ್ಲಾಂದ್ರೆ ಅಕ್ಕ ವಿಡಿಯೋ ಮಾಡಿದ್ರೆ ನಾನೇ ಎಡಿಟಿಂಗ್ ಮಾಡಬೇಕು. ನನಗೆ ಕೆಲಸ ಉಂಟು, ಹಾಗಾಗಿ ಇನ್ನು ಕಂಟಿನ್ಯೂಸ್ ವಿಡಿಯೋ ಬರೋದು ಡೌಟೇ. ಮತ್ತೆ ಇಲ್ಲಿ ಒಂದು ಬ್ರಿಡ್ಜ್ ನೋಡಿ, ಬ್ರಿಡ್ಜ್ ಮಾಡಿದ್ರೆ ಸೂಪರ್ ಪ್ಲೇಸಿಯ ಚಿಂದಿ. ದುಡ್ಡು ಕೊಡ್ನಾಯ್ಕ ₹10 ನಿಜವಾಗ್ಲು ಅಲ್ಲಿ 900 ಲೆಕ್ಕ ಇರುತ್ತೆ ಬೆಚ್ಚ. ಅಲ್ಲಿ ವಾಚ್ಮ್ಯಾನ್ಗೆ ನನಗೆ ಸ್ವಲ್ಪ ಕಿರಿಕಿರಿ ಆಯ್ತು. ನಾನು ಹೇಳಿದೆ ₹30 ಬಂದವನು. ಇವನು ಬಾಲಕ ₹30 ಬಂದ. ಏನಂದ್ರೆ ನಾನು ಸ್ವಲ್ಪ ವಾಚ್ಮ್ಯಾನ್ ಹತ್ರ ಕಿರಿಕಿರಿ ಮಾಡಿಕೊಂಡು ಬಂದದ್ದು. ನಾವು ₹60 ಕಟ್ಟಿ ಬಂದದ್ದು ವಿಡಿಯೋ ತೆಗಿಲಿಕ್ಕೆ, ಹಾಕಿ ಬಿಡ್ಲಿಲ್ಲ ಅದು ಯಾಕೆ ಅಂತ. ಅವನು ಇಲ್ಲ, ಅದು ರೂಲ್ಸ್ ಅಂತ. ರೂಲ್ಸ್ ಹೌದು, ನಾವು ಅಷ್ಟು ದೂರದಿಂದ ಬಂದ್ವಿ, ₹60 ಎಂಟ್ರಿ ಕೂಡ ಕಟ್ಟಿದ್ದೇವೆ. ಫ್ರೀಗೆ ಬಿಟ್ಟರೆ ಹೌದು, ನೀವು ಫೋಟೋ ತೆಗಿಬೇಕಂತ ತೆಗೆಯುವುದಿಲ್ಲ. ಅದೇ ನಾವು ದುಡ್ಡು ಕೊಟ್ಟು ಬಂದದ್ದು ಫೋಟೋ ತೆಗಿಬೇಕಂತ. ಮಾತ್ರ ಇಲ್ಲಿಗೆ ಇದೆಲ್ಲ ನಾವು ಹೋಗುವಾಗ ನೋಡಲಿಲ್ಲಲ್ಲ, ಹಾಗಾಗಿ ಈಗ ಕೊಡ್ಬೋದು ₹60 ಅಲ್ಲ ₹100 ಕೊಡ್ಬೋದು. ಆ ರೀತಿ ಉಂಟು ಪ್ಲೇಸ್. ನೋಡಿ ಬೇಕಾದರೆ ನನಗೆ ಬ್ಯಾಕ್ ವ್ಯೂ ನೋಡಿ ಯಾವ ರೀತಿ ಉಂಟಂತ. ಮೀನುಂಡಾ? ಹಾಂ. ಮತ್ತು ನಮ್ಮದು ಈ ವರ್ಷ ಇನ್ನು ಬೇರೆ ಪ್ಲ್ಯಾನಿಂಗ್ ಏನಿಲ್ಲ. ಇನ್ನೊಂದು ಪ್ಲ್ಯಾನಿಂಗ್ ಇರೋದು ಮೈಸೂರು, ಅದು ಕೂಡ ಕನ್ಫರ್ಮ್ ಆಗಲಿಲ್ಲ. ಏಪ್ರಿಲಲ್ಲಿ ಇದನ್ನು ನೋಡಿ, ಇದಕ್ಕೆ ವ್ಯವಸ್ಥೆ ಎಲ್ಲ ಮಾಡಲಿಕ್ಕೆ ಖರ್ಚು ಉಂಟು, ಮೇಂಟೆನೆನ್ಸ್ ಮಾಡಬೇಕು. ನೋಡಿ ನೀವು ವಿಡಿಯೋದಲ್ಲಿ ನೋಡ್ಬೋದು, ಎಲ್ಲಿ ಕೂಡ ಪ್ಲಾಸ್ಟಿಕ್ ಅದು ಕಸ ಏನಿಲ್ಲ. ಅಷ್ಟು ಮುಂಚೆ ಇದು ಹಾಂ ಇನ್ನು ನಮ್ಮ ತಿಕ್ಕುನ ಜಾತ್ರೆ ಜನಾರ್ದನ ದೇವಸ್ಥಾನದ ಹೊಲ್ತಾ ಉಜಿರೆದ. ಹಾಂ ಉಜಿರೆಯಲ್ಲಿ ಬ್ರಹ್ಮಕಲಶ ಉಂಟು. ಜಾತ್ರೆ ಬಿಡ್ಲಿಕ್ಕಿಲ್ಲ ಒಂದು ಕೂಡ. ನಾವು ಬರೋದಾದ್ರೆ ನಮ್ಮ ಊರಿನ ಜಾತ್ರೆ ಬನ್ನಿ. ನಾಳೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬನ್ನಿ. ಇದೇ ಬರುವ 24ರಿಂದ 27ರವರೆಗೆ ನಮ್ಮ ಬೆಳ್ತಂಗಡಿ ತಾಲೂಕು ನ್ಯಾದರ್ಪು ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಾಳ ಇಲ್ಲಿ ಜರಗಲಿರುವಂತಹ ವರ್ಷಾವಧಿ ಜಾತ್ರೆಗೆ ಎಲ್ಲರೂ ಬನ್ನಿ. ಆಗಮಿಸುತ್ತಿರುವ ನಿಮ್ಮ ಪ್ರವೀಣ್. ಇದೇ 26 ಜನವರಿ ಆಯ್ತಾ? ಜನವರಿ 26ರಂದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಾಳ ಇಲ್ಲಿ ಜಾತ್ರೆ ಉಂಟು. ಪ್ರವೀಣ್ ಅವರ ಊರು. ನಾನು ಹೋಗ್ತೀನಿ, ನಾನು ವೀಡಿಯೋ ಮಾಡಲಿಕ್ಕೆ ಹೋಗ್ತೀನಿ. ನೀವು ಕೂಡ ಬನ್ನಿ, ಯಾರಾದರೂ ಹತ್ತಿರದಿಂದ ವೀಡಿಯೋ ನೋಡ್ತಿದ್ದರೆ.
ನಾನು 100% ಫ್ರೀ. ಖರ್ಚೆಲ್ಲ ಇವಂದೆ ನಮಗೆ. ಖರ್ಚು ಬಂದವರದ್ದು ಕಿಸೆಯಿಂದ. ಬಂದ ವಿಧಿ ನಾವು ಇದು ಏನು ನೆಂಟರ ಥರ ಬರೋದು, ಹಾಗಾಗಿ ನಾವು ಅದು ಖರ್ಚು ಮಾಡಲಿಕ್ಕಿಲ್ಲ, ಅವನೇ ಫುಲ್. ಅದೇ ಇಲ್ಲಿ ನೋಡಿ ಕಲರ್ ಫಿಶ್ ಇದು ಕಾಣಲಿಕ್ಕಿಲ್ಲ. ಕಲರ್ ಫಿಶ್ ನಾ ಮೊಬೈಲ್ ಇಜ್ಜಿ ತೀರಾ ಲೋನ್ ಅಂತ ಕಟ್ಟುವ ಸಾಧ್ಯ ಹೆಚ್ಚೆನ್ನೇ ಹೇಳ್ತೇನೆ. ಯಾರು ನೀರಿಗೆ ಮುರ್ಕ ತೆಪ್ಪಡು ಗೋವಾಕ್ಕೆ ನೆಕ್ಸ್ಟ್ ಇಯರ್ ಬರುವಾಗ ಗೋಪುರ ಪರ್ಚೇಸ್ ಮಾಡಿ ಬರೋದು, ಆ ರೀತಿ ಉಂಟು. ನೆಕ್ಸ್ಟ್ ಇಯರ್ ಇಲ್ಲಿ ಆದರೆ ನಾವೇ ಬರೋದು, ಬೇರೆ ಕರ್ಕೊಂಡು ಬರೋದಿಲ್ಲ ಯಾರು. ಈಗ ನಮ್ಮ ಮನೆಯವರನ್ನು ಯಾರು ಬರಲಿಲ್ಲ, ಯಾರು ಫ್ಯಾಮಿಲಿಯವರನ್ನು ಕರ್ಕೊಂಡು ಬರಲಿಕ್ಕಿಲ್ಲ. ಕಳೆದ ಇಲ್ಲಿ ರೇಟ್ ಸ್ವಲ್ಪ ಜಾಸ್ತಿ, ತಿರುಗಾಡ್ಲಿಕ್ಕೆ ಎಕ್ಸ್ಪೆನ್ಸಿವ್ ಇಲ್ಲಿ ಏನಂದ್ರೆ ನೀವು 1 ಲಕ್ಷ ತಗೊಂಡು ಬಂದ್ರು ಖಾಲಿ ಆಗ್ತದೆ, ಆ ರೀತಿ ಉಂಟು. ನೀವು 1 ಲಕ್ಷ ರೂಪಾಯಿ ತಗೊಂಡ್ಬಂದ್ರೆ ಅರ್ಧ ಗಂಟೆಲಿ ಖಾಲಿ ಮಾಡುವಂತ ಕೆಪಾಸಿಟಿ ಕೂಡ ಕೆಪಾಸಿಟಿ ಉಂಟು. ಅರ್ಧ ಗಂಟೆ 10 ನಿಮಿಷ ಕೆಸಿ ನೋಡು ಹೊರಟೆ ದೊರ್ತಿಲ್ಲ ಬೋಂಡಿ. ಅಂದ್ರೆ ಹೆವಿ ಎಕ್ಸ್ಪೆನ್ಸಿವ್ ಅಂದ್ರೆ ಹೆವಿ ಎಕ್ಸ್ಪೆನ್ಸಿವ್. ಮತ್ತೆ ನೀವು ಫುಡ್ ತಿನ್ನೋಕೆಲ್ಲ ಹೋದ್ರೆ ನೀವು ಈಗ ಔಟ್ ಆಫ್ ನೀವಂತ ಹೇಳ್ಬೇಕು. ನೀವಂದ್ರೆ ಏನು ನೀವು ಒಂದು ಟೂರಿಸ್ಟ್ ಪ್ಲೇಸಿಂದ ಒಂದು 5 ಕಿಲೋಮೀಟ್ರು ಹಾಗೆಲ್ಲ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ನೀವು ಫುಡ್ ಎಲ್ಲ ತಿನ್ನೋಕೆ ಹೋಗಿ. ಯಾಕಂದ್ರೆ ನೀವು ಟೂರಿಸ್ಟ್ ಪ್ಲೇಸ್ ಹತ್ರ ಎಲ್ಲ ತಿನ್ನೋಕೆ ಹೋದ್ರೆ ತುಂಬಾ ಚಾರ್ಜ್ ಮಾಡ್ತಾರೆ. ಈಗ ಕೂಡ ಅದೊಂದು ಹೇಳಿಕ್ಕೆ ಮರೆತೋಯ್ತು ನನಗೆ ನಿನ್ನೆ ವಿಡಿಯೋ. MRP ರೇಟ್ 20 ರೂಪಾಯಿ ಇದ್ರೆ ಅವರು ಡೈರೆಕ್ಟ್ ಆಗಿ ಹೇಳ್ತಾರೆ ನಿಮ್ಮ ಹತ್ರ 30 ರೂಪಾಯಿ ಕೊಡಿ ಅಂತ. ಇಲ್ಲಿ ಕೂಡ ನೀವು ಬೇಕಾದ್ರೆ ನಾನು ವಿಡಿಯೋ ಮಾಡ್ತೀನಿ. 20 ರೂಪಾಯಿ 30 ರೂಪಾಯಿ ಧೈರ್ಯನೇ ಅವ್ರಿಗೆ. MRP ಅಂದ್ರೇನು, ಅದಕ್ಕಿಂತ ಮ್ಯಾಕ್ಸ್ ಇದು ಜಾಸ್ತಿ ಪ್ರೈಸಲ್ಲಿ ಮಾರಲಿಕ್ಕೇನಿಲ್ಲ. ಅವರಿಗೆ ಅದು ಪ್ರಾಫಿಟ್ ಇಟ್ಟೇ 20 ರೂಪಾಯಿಗೆ ಸೇಲ್ ಮಾಡ್ಲಿಕ್ಕೆ ಇರೋದು. ಅದರ ಮೇಲೆ 10 ರೂಪಾಯಿ ಪ್ರಾಫಿಟ್ ಅಂದರೆ ಇಲ್ಲಿ ಅದೆಲ್ಲ ಏನೋ ಇಲ್ಲಿ ಮಾತಾಡುವಾಗಿಲ್ಲ. ಏನಂದ್ರೆ ಇಲ್ಲಿ ಯಾವ್ದು ಏರಿಯಾ ಅಲ್ವಾ, ನಾವು ಇಲ್ಲಿ ಮಾತಾಡುವಾಗಿಲ್ಲ, ನಮ್ಗೆ ಯಾರು ಮಾಡುವುದಿಲ್ಲ. ನಾವೀಗ ನಾವು ಟೂರಿಸ್ಟ್ ಆಗಿ ಬರುವಾಗ ನಾವು ನಮ್ಮ ಸೇಫ್ಟಿಯನ್ನು ನಾವು ಮೊದಲು ನೋಡ್ಕೋಬೇಕಲ್ವಾ. ನಾವು ಈಗ ಹೋಗಿ ಜಗಳ ಮಾಡಕ್ ಹೋದ್ರೆ ನೀವು ಯಾಕೆ 10 ರೂಪಾಯಿಗೆ ಹೇಳ್ತೀರ ಅಂತ ಜಗಳ ಮಾಡಕ್ ಹೋದ್ರೆ ಎಲ್ರು ಅವರ ಊರಿನವರೇ ಅವ್ರು ಸೇರ್ತಾರೆ. ಮತ್ತೊಂದು ಆತರ ಕೇಳ್ತಾರೆ. ಈಗ ನೀವು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಹೋಗ್ಲಿಕ್ಕೆ ಕೂಡ ಆಗುದಿಲ್ಲ ಇಲ್ಲಿ. ಯಾಕಂದ್ರೆ ಪೊಲೀಸ್ ಎಲ್ಲ ನಾವು ಇಲ್ಲಿ ಬಂದು ತಿರುಗಾಡ್ಲಿಕ್ಕೆ ಆಗುದಿಲ್ಲ, ಪೊಲೀಸ್ ಕೇಸ್ ಅಂತ. ಹಾಗಾಗಿ ಇಲ್ಲಿ ಮತ್ತೆ ಸ್ಕ್ಯಾಮ್ ಎತ್ತಿದ ಕೈ ಗೋವಾ. ಏನಂದ್ರೆ ಇದೇ ನಮ್ಗೇನೆ ಮೊನ್ನೆ ಯಾವುದು ರಿಕ್ಷಾದವನು 700 ರೂಪಾಯಿ ಹೇಳಿದ. ಅದೇ 8 ಸೀಟರ್ ಕ್ರಿಸ್ಟ ಇನೋವಾ 500 ರೂಪಾಯಿಗೆ ಬಂದು 750 ರಿಕ್ಷಾದಲ್ಲಿ ಎಷ್ಟು ಜನ 3 ಜನ ಕೂತ್ಕೊಳ್ಬೋದು. ಅದರಲ್ಲಿ 7 ಸೀಟರ್ ಆದ್ರೂ ಅವನು 500 ರೂಪಾಯಿ. ಆ ರೀತಿ ಇಲ್ಲಿ ಸ್ಕ್ಯಾಮ್ ಅಂದರೆ ಸ್ಕ್ಯಾಮು. ನೀವು ಮಾತ್ರ ಜಾಗ್ರತೆಯಿಂದ ಹೇಗೆ ಇರಬೇಕು. ನೀವು ಎಷ್ಟು ತಿರುಗಾಡಬೇಕು ಅಷ್ಟೇ ತಿರುಗಾಡಬೇಕು. ಏಜೆನ್ಸಿ ಮತ್ತು ಇವರು ಲೋಕಲ್ ಗೈಡ್ ಇಟ್ಕೊಂಡಿಲ್ವಾ ಅಷ್ಟೇ. ಮತ್ತೊಂದು ಮತ್ತೊಂದು ವಿಷಯ ಅಂದ್ರೆ ಚರ್ಚೆ ಮಾಡ್ಬೇಕು. ಚರ್ಚೆ ಮಾಡಿದ್ರೆ ನಿಮ್ಗೆ ಉಂಟಲ್ಲ, ನಿಮಗೆ ಹೆವಿಯಾಗಿ ಜಡಿತಾರೆ ಅಲ್ಲಿ. ನೀವು ಒಂದು 500 ರೂಪಾಯಿಗೆ ಕನ್ಫರ್ಮ್ ಮಾಡಿದ್ರೆ ಹೋಯ್ತೆ ನಿಮ್ದು ದುಡ್ಡು. ನೀವು ಅವರು ಹೇಳಿದ ರೇಟಿಗೆ ನೀವು ಒಪ್ಕೊಂಡ್ರೆ ಒಂದು ಹೇಳ್ತಾರೆ ಬನ್ನಿ ಅಂತ ಹೇಳ್ತಾರೆ. ಅವರಿಗೆ ಪ್ರಾಫಿಟ್ ಅದರಲ್ಲಿ. ಅವರು ಎಂತ ಹೇಳ್ತಾರೆ, ಒಂದು ರೂಲ್ಸ್ ಅನ್ನ ಫಾಲೋ ಮಾಡೋದಿಲ್ಲ. ಯಾಕಂದ್ರೆ ಒಂದು ಮಿನಿಮಮ್ ಚಾರ್ಜ್ ಒಂದು ಅವ್ರಿಗೆ ಚಾರ್ಜ್ ಮಾಡಕ್ಕಿರುತ್ತೆ, ಅದನ್ನ ಚಾರ್ಜ್ ಮಾಡೋದಿಲ್ಲ. ಅವ್ರ ಅದ್ರ ಮೇಲೆನೆ ಒಂದು 10, 50 ರೂಪಾಯಿ 60 ರೂಪಾಯಿ ಎಲ್ಲ ಜಾಸ್ತಿ ಮಾಡಿ ಎಲ್ಲ ಟ್ಯಾಕ್ಸಿ ಎಲ್ಲ ಈಗ ಇದೇನು ನಮಗೆ ನಾವೇ ನೋಡಿದ ವಿಷಯ ಅಲ್ಲ. ನಾವು ಆಲ್ರೆಡಿ ನ್ಯೂಸ್ ಪೇಪರ್, ಯೂಟ್ಯೂಬ್ ಕೆಲವು ಇದನ್ನು ನೋಡಿ ನಮಗೆ ಗೊತ್ತಾಗಿತ್ತು ಇಲ್ಲಿ ಸ್ಕ್ಯಾಮ್ ಎಲ್ಲ ಜಾಸ್ತಿ ಇರ್ತದೆ. ಅದಕ್ಕೆ ಸ್ವಲ್ಪ ಜಾಗೃತಿಯಲ್ಲಿ ನಾವು ಮತ್ತೆ ಅಂತ ಪ್ಲೇಸ್ಗೆ ವಿಸಿಟ್ ಕೂಡ ಮಾಡಲಿಲ್ಲ. ನಾವು ನಾರ್ಮಲ್ ಈ ತರದೇ ಪ್ಲೇಸ್ ವಿಸಿಟ್ ಮಾಡಿದ್ದು ನೋಡಿದ್ದೆ. ನಾವು ಗೋವಾನ ಮಾತಾಡೋದಲ್ಲ, ಎಲ್ಲ ಕಡೆ ಸ್ಕ್ಯಾಮ್ ಆಗುತ್ತೆ. ಸ್ಕ್ಯಾಮು ಎಲ್ಲ ಕಡೆ. ನೀವೇನಂದ್ರೆ ಜಾಸ್ತಿ ಹುಚ್ಚು ಕಟ್ಲಿಕ್ಕೆ ತಿರುಗಾಡ್ಲಿಕ್ಕೆ ಬಂದ್ರಿ ಸಿಕ್ಕಾಕೊಂಡ್ರಿ ಮತ್ತೆ ಕೇಸ್ ಗೀಸ್ ಅಂತ ಆದ್ರೆ ಬಾರಿ ಕಷ್ಟ ಆಗ್ತದೆ. ಅದು ಕೂಡ ಕೇಳ್ತಾರೆ ರೋಡ್ಸ್ ಅಲ್ಲಿ. ನಾವು ಅಲ್ಲಿ ಸ್ವಲ್ಪ ನಿಂತ್ಕೊಂಡ್ರೆ 5 ನಿಮಿಷ ನೀವು ಕ್ಯಾಸಿನಿಗೆ ಹೋಗ್ತೀರಾ, ನೀವು ಎಲ್ಲಿ ಹೋಗ್ಬೇಕು ಅಲ್ಲಿಗೆಲ್ಲ ಕೇಳಿ ಅದಕ್ಕೆಂತ ಸಟ್ಟು ಜನ ಕೂಡ ಏಜೆಂಟ್ ತರ ಇರ್ತಾರೆ. ಅದು ಅವ್ರ ಕೆಲ್ಸನ ಅಂತ ನಮಗೆ ಗೊತ್ತಾಗೋದಿಲ್ಲ. ಏನೋ ನಮ್ಮನ್ನು ಸ್ಕ್ಯಾಮ್ ಮಾಡಕ್ ಬರ್ತಾರ ಅಲ್ಲ, ಅವ್ರ ಕೆಲ್ಸನ ಅಂದ್ರೆ ಅವ್ರಿಗೆ ಈಗ ನೋಡಿ ರೆಫರಲ್ ತರ. ಈಗ ನಾವು ಅವರಿಗೆ ಕ್ಯಾಸಿನಾಗೆಲ್ಲ ಕರ್ಕೊಂಡು ಹೋದ್ರೆ ಅವ್ರಿಗೆ ಇಷ್ಟೊಂದು ಕಮಿಷನ್ ಅಂತ ಇರ್ಬೋದು. ಅದನ್ನು ಹೇಳಕ್ಕಾಗಲ್ಲ. ನಮ್ಮ ಜಾಗದಲ್ಲಿ ನಾವಿರ್ಬೇಕು. ನಾವು ಸೀದಾ ಕೆಸಿನೋ ನಡೆಯುವಂತ ಜಾಗಕ್ಕೆ ಹೋಗಿ ಅಲ್ಲಿ ಪೇ ಮಾಡಿ ನಾವು ಡೈರೆಕ್ಟ್ ಹೋಗೋದು ಒಳ್ಳೇದು. ಥ್ರೂ ಏಜೆಂಟ್ ಹೋಗೋದು ಕೆಸಿನಕ್ಕೆ ಹೋಗ್ಬೋದು, ಹೋಗ್ಬಾರ್ದಂತಿಲ್ಲ. ಮಾತ್ರ ಅಲ್ಲಿ ಒಂದು ನಿಮ್ಗೆ ನನಗೆ ಆ್ಯಡ್ ಬಂದಿತ್ತು ಒಂದು 2-3 ಇನ್ಸ್ಟಾಗ್ರಾಮ್ ಅಲ್ಲಿ. ಏನಂದ್ರೆ ಅವ್ರದ್ದೇ ಪೇ ಮಾಡಿ 1500 ಆ ರೀತಿ. ಮತ್ತೆ ನೀವು ಎಕ್ಸ್ಟ್ರಾ ಪೇ ಮಾಡ್ಲಿಕ್ಕೆ ಬಾರ್ದು ನಿಮಗೆ ಜೂಜು ಗೊಬ್ಬರಲ್ಲೇ. ನೆಕ್ಸ್ಟ್ ನಾವೊಂದು ಮಾಡೋಣ ಅಂತಿದ್ದೀವಿ. ನೆಕ್ಸ್ಟ್ ಇಯರ್ ಬರೋವಾಗ ಕೆಸಿನಾಗ ಹೋಗ್ಬೇಕು. ಆದ್ರೆ ನಾವು ಯಾವ್ದೇ ರೀತಿ ಗ್ಯಾಮ್ಲಿಂಗ್ ಸಪೋರ್ಟ್ ಮಾಡ್ತೀವಿ. ಗ್ಯಾಮ್ಲಿಂಗ್ ಇಲ್ಲ, ನಾವು ಕೆಸಿನಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಇಯರ್ 100% ಹೋಗ್ತೀವಿ ನಾವು ಕೆಸಿನಕ್ಕೆ. ಅದೇ ಮಾತ್ರ ಈಗ ನಮ್ಮ ಫ್ಯಾಮಿಲಿಯವರು ನೋಡಿದ್ರೆ ಮಗಳು ನೆಕ್ಸ್ಟ್ ಇಯರ್ ಪಿದಾರ್ತಿಯರಿದ್ದ ಸತೀಶ್ ಬ್ರೋ ಗುಂದೆ ಹೇಳಿಕ್ಕೆ ವಿಡಿಯೋಡಿ ಬರ್ತೀವಿ. ಬಂದ್ರೆ 100% ನಮ್ಮ ಅಕ್ಕ ಇಲ್ಲೇ ಇರೋದ್ರಿಂದ ನಾವು ಬರ್ತೀವಿ. ಮಾತ್ರ ಅಮ್ಮನವರು ಎಲ್ಲ ದೊಡ್ಡಮ್ಮ, ಅಮ್ಮ, ಮಾಮಿ ಅವರೆಲ್ಲ ನೆಕ್ಸ್ಟ್ ಇಯರ್ ಅವರು ನಮ್ಮ ಜೊತೆ ಕರ್ಕೊಂಡು ನಾವು ಹುಚ್ಚಾಡ್ತಾರೆ ತಿರುಗಾಡೋದು. ಅವರಿಗೆ ಎಲ್ಲ ಆಗ್ಲಿಕ್ಕಿಲ್ಲ ಇಲ್ಲಿ. ನಾವು 5 ದಿನ. ಮತ್ತೆ ಇವರೊಬ್ರು ನಮ್ಮ ಬ್ರೋ ಅವರೇ ಒಂದು ಇದ್ರೆ ಆಯ್ತು. ನಿಮ್ಗೆ ಗೋವಾ ತಿರುಗಾಡ್ಲಿಕ್ಕೆ ಗೈಡ್ ಬೇಕಾ ಇವರು? ಅತ್ತೆ ಈ ರಂಜಾನ್ ಬರೀ ಕೆಸಿನಾಗ ಬೋಡ
ಇಂಚೆ ಬತ್ತಿನಾಗ್ಲಿ ಪೂರ ಅದೇ ಅಲ್ಲಿ ಅವರು ಕೂಡ ಹೇಳುದು, ಅವರು ಆಲ್ರೆಡಿ ಒಂದು 8 ಸರ್ತಿ ಬಂದಿದ್ದಾರೆ ಗೋವಾಕ್ಕೆ. ಅದೇನಂದ್ರೆ ಅಜ್ಜಿ ಮನೆ ಗೋವಾ, ಆ ರೀತಿ ಅವರೇ ಹೇಳ್ತಿದ್ದಾರೆ ಗೋವಾಕ್ಕೆ ಕೆಸಿನಕ್ಕೆ ಒಂದು ಬೇಡ. ಅಂದ್ರೆ ಇವನು ಅಜ್ಜಿ ಆಂಗ್ಲ ಇಂಡಿಯನು ಫ್ಯಾಮಿಲಿ ಮನೆ ಅಂತ ಇಜ್ಜಿ ಯಾರು ಗಮನಿಸತ್ತೆ ಬರ್ತೀರಿ. ಅವ್ರೇನಂದ್ರೆ ನಾವು ನಮ್ಮ ಫ್ಯಾಮಿಲಿಯವ್ರು ಯಾರು ಬಂದ್ರು ಭೀಮಾ ಸಪೋರ್ಟರ್ ಇವರೇ ಕರ್ಕೊಂಡು ಬರ್ಲಿಕ್ಕೆ, ಗೈಡ್ ಇವರೇ ಗೋವಾಕ್ಕೆ ಟ್ರೈನ್ಗೆಲ್ಲ. ಹಾಗೇನೆ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ 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 ಬಾಯ್. ಮುಂದಿನ ಲಾಗ್ ಜೊತೆ ಸಿಗುವ. ಕಂಟಿನ್ಯೂ ಆಗ್ತದೆ ಲಾಗ್. ಇನ್ನೊಂದು ಪ್ಲೇಸ್ಗೆ ಹೋಗ್ತೀನಿ. ನೈಟ್ ನಾವು ಬೆಲೆನ್ವೆಂ ಬೀಚ್ ಹೋಗ್ತಿದ್ದೇವೆ. ಬೆಳಗಾಂ ಬೀಚ್ ವಿಡಿಯೋ ಮಾಡ್ಲಿಲ್ಲ, ಈಗ ಮಾಡ್ತೀನಿ. ಇವತ್ತು ಚಾರ್ಜ್ ಇಲ್ಲ ಮೊಬೈಲ್. ಓಕೆ ಡನ್ 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 ಡನ್.